ನಾವೀಗ ಸರ್ಪ್ರೈಸ್ ಒಂದು ಜಾಗಕ್ಕೆ ಹೋಗ್ತೇವೆ ಆಯ್ತಾ. ಉಂಟಾಯ್ತಾ ನಾವೀಗ ಹೋಟೆಲ್ ಹತ್ರ ಬಂದಿದ್ದೇವೆ. ಹೋಟೆಲ್ ಶಿವಬಾಗ್. ಹೋಟೆಲ್ ಅಲ್ಲಿ ಇದ್ದೇವೆ. ಎಲ್ಲರೂ ಬ್ಯುಸಿ ಇದ್ದಾರೆ ತಿನ್ನೋದಲ್ಲಿ. ಈ ಜನ ಟೇಬಲ್ ಅಲ್ಲಿ ಬಿದ್ದಿದೆ ನೋಡಿ ನೋಡಿ. ನಾನು ಮತ್ತೆ ಲ್ಯಾನ್ಸನ್ ಇಲ್ಲಿಂದ ಹೊರಡ್ತಿದ್ದೇವೆ. ಲೆಮಿನ್ ಮತ್ತೆ ಇವನು ವಿಕಾಸ್ ಗ್ಯಾಸ್ ಇದು ಅಂಡೆ ತರ್ಲಿಕ್ಕೆ ಹೋಗಿದ್ದಾರೆ. ಈಗ ಫಿಶ್ ಫ್ರೈ ಮಾಡ್ಲಿಕ್ಕೆ ಉಂಟಲ್ಲ, ಮತ್ತೆ ಎಂತ ರಸಂ ಕೂಡ ಮಾಡ್ತಾನಂತೆ. ನೋಡುವ ಹೇಗೆ ಟೇಸ್ಟ್ ಇರ್ತದೆ ಅಂತ. ನಾವೀಗ ಸರ್ಪ್ರೈಸ್ ಒಂದು ಜಾಗಕ್ಕೆ ಹೋಗ್ತೇವೆ ಆಯ್ತಾ. ಒಂದು ಮನೆ ನೋಡಿ, ವಿಡಿಯೋ ಫುಲ್ ನೋಡಿ ಗೊತ್ತಾಗ್ತದೆ. ಈಗ ನಾವು ಸ್ವಲ್ಪ ಕ್ಲೀನ್ ಮಾಡ್ತಿದ್ದೀವಿ. ಈಗ ನಾವು ಮತ್ತೆ ಕ್ಲೈವಿನ್ ವಿಕಾಸರಿಗೆ ಬರ್ತಾರೆ. ಒಂದು ಮನೆ ಹಳೆತ್ತು, ಯಾರಿಲ್ಲ ಇಲ್ಲಿ, ಹಾಗೆ ನಾವು ಸ್ವಲ್ಪ ಕ್ಲೀನ್ ಮಾಡ್ತೇವೆ. ಆಲ್ ಸೆಟ್. ಕ್ಲೈವಿನ್ ಒಬ್ಬನೇ ಕ್ಲೀನ್ ಮಾಡ್ತಿದ್ದಾನೆ ಅಲ್ಲಿ. ಕ್ಲೀನಿಂಗ್ ಎಲ್ಲ ಸ್ವಲ್ಪ ಆಯ್ತು. ಕ್ಲೀನಿಂಗ್ ಮಾಡಿ ಆಯ್ತು, ನಾನು ಬಿದ್ದು ಆಯ್ತು ನೋಡಿ. ಅಷ್ಟು ಸಾಕ? ಎಷ್ಟು? ಫೈನಲಿ ಸ್ವಲ್ಪ ನೀರಲ್ಲಿ ಕ್ಲೀನ್ ಮಾಡ್ತಿದ್ವಿ. ಎಂತ ಫುಲ್ ಪಾಮಾಜ್ ಮಾರಿ ಇಲ್ಲಿ. ಬಾ, ಗ್ಯಾಸ್ ಇದು ಅಂಡೆ ಬಂದಿದೆ, ಗ್ಯಾಸ್ ಇದು ಸ್ಟವ್ ಬಂದಿದೆ. ಇದರಲ್ಲಿ ಬಂಗುಡೆ ಕೂತ್ಕೊಳ್ತಾನೆ. ಪಿಲಿ ಬರ್ತಾ ಉಂಟಂತೆ. ಕರಡಿ ಎಲ್ಲ ಥಿಂಗ್ಸ್ ಎಲ್ಲ ತರ್ಲಿಕ್ಕೆ. ಮೀನು ಕಟ್ ಮಾಡ್ಲಿಕ್ಕೆ, ಟೊಮೆಟೊ ತರ್ಲಿಕ್ಕೆ ಉಂಟು, ಈರುಳ್ಳಿ ತರ್ಲಿಕ್ಕೆ ಉಂಟು, ಅಷ್ಟೇ ಗೊತ್ತಿರೋದು. ಮತ್ತೆ ಬಂಗುಡೆ ಉಂಟು. ನಮ್ಮ ವಿಕಾಸ್ ಇದ್ದಾನೆ, ಅವನು ಕುಕ್ ಮಾಡ್ತಾನೆ. ಇದು ಬೇಡ. ಒಂದು ಚಾರ್ಜ್ ಖಾಲಿ ಅಂತೆ. ಒಂದು ಚಾರ್ಜ್ ಖಾಲಿ ಮಾರಿ. ಈಗ ನಾವು ಕುಕಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ವಿಕಾಸ್ ಈಗ ಬರ್ತಾನೆ. ಎಂತ ಮಾಡ್ತಾನೆ ನೋಡಿ. ಎಲ್ಲ ಎಂತೆಲ್ಲ ಉಂಟು ನೋಡಿ ಎಲ್ಲ ಉಂಟು. ಇದೆಂತ? ಇದು ಇದು ಚಿಲ್ಲಿ, ಟೊಮೆಟೊ, ಆನಿಯನ್, ಇದು ಹಳದಿ, ಮತ್ತೆ ಅಲ್ವಾ ನೈಫ್ ಉಂಟು. ಸೂಜಿಕಾಯಿ ಈಡಲ್ಲಿ ನಮ್ದು ಸ್ಟುಡಿಯೋ ಅಲ್ಲಿ ಕುಕ್ ಮಾಡೋದು ನಾವೀಗ. ಲೆಟ್ಸ್ ಗೋ. ಪಿಲಿ ಬ್ಯಾಂಡ್ ಬರ್ತಾ ಉಂಟು. ಯಾಕತ್ತೆ ವಿಕಾಸ ಕ್ಲೈವಿನ್ ಆಗ ಬಿದ್ದದಿಲ್ಲಿ. ಹೇಗಾಯ್ತು ಎಕ್ಸ್ಪೀರಿಯನ್ಸ್ ನಿಂಗೆ? ಹೇಗಾಯ್ತು? ಸೂಪರ್ ಆಯ್ತು. ಚಪಾಕ್ ಮಂದ ಬಾವ ಬಂದ. ಇಲ್ಲಿ ನೋಡ್ಬೋದು, ದಕ್ಕೆಂದ ತಂದ ಫ್ರೆಶ್ ಬಂಗುಡೆ ಉಂಟು. ಫುಲ್ ರೆಡಿ ಮಾಡ್ತಾ ಇದ್ದೇವೆ. ಫುಲ್ ಫ್ರೆಶ್ ಬಂಗುಡೆ. ಇಲ್ಲಿ ಕೂಡ ಬರ್ತಾ ಉಂಟು. ಅವನಿಗೆ ಹಸಿ ಹೋಗ್ತಾ ಉಂಟಂತೆ. ಕಾಡು
ಬಂದ ಅದಳು ತಂದ ಆಚೆಯಿಂದ ಪಿಲಿ ಬರ್ತಾ ಉಂಟು. ಆಚೆ ಪಿಲಿ, ಈಚೆ ವಿಕಾಸ್ ಪಿಲಿ. ಏನು ಮಾಡುದು ವಿಕಾಸ್ ಇಲ್ಲಿ? ಬಂಗುಡೆ ಫ್ರೆಶ್ ನೋಡಿ. ಕೆಂಪು ಕೆಂಪು. ವಿಡಿಯೋಗ್ರಾಫರ್, ಎಡಿಟರ್. ಇದು ಅದಳು ಯಾರದ್ದು? ಅದಳು ಕನ್ನಡದಲ್ಲಿ ಎಂತ ಹೇಳ್ತಾರೆ ಇದಕ್ಕೆ? ಹೋಯ್ತು ಎಲ್ಲ ಹೋಯ್ತು. ನನಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಈರುಳ್ಳಿ ತೆಗಿಲಿಕ್ಕೆ. ಓ ಕಟ್ ಮಾಡುದಾ? ಹೌದೌದು, ಚಂದ ಅಲ್ಲ? ಇದು ಚಂದ ಮಾರಿ ಇದು. Cliven is chopping the onion. Because ಬಂಗುಡೆ ಮುರಿ. ಈಗ ಟೊಮೆಟೊ ಕಟ್ ಮಾಡ್ತಿದ್ದೇವೆ. ವಿಕಾಸ್ ಹೇಳಿದ್ದಾನೆ ರಸಂ ಮಾಡ್ತಾನೆ ಅಂತ, ಅದಕ್ಕೆ ಟೊಮೆಟೊ ಬೇಕಂತೆ. ಟೊಮೆಟೊ ಕಟ್ ಮಾಡುವ. ಎಲ್ಲಿ ಬಿಸಾಡಿದ್ದೆ ಮಾರೆ. ಟೊಮೆಟೊ 4 ಕುಡಿಕೆ ಅಂತೆ, 4 ಪೀಸ್ ಅಂತೆ. ಮಳೆ ಬರ್ತದೆ ಕಾಣಬೇಕು ನೋಡಿ, ಒಂದು ಮೋಡ ಆಗಿದೆ ಅಲ್ಲ ತುಂಬಾ. ಓ ಮೋಡ ಮಳೆ ಬರ್ತಾ ಉಂಟು, ಬೇಗ ಕಟ್ಟಿಂಗ್ ಎಲ್ಲ ಆಗ್ಬೇಕು ನಮ್ದು. ನಂದು ಬೆರಳು ಹೋಗ್ಬೋದು ಇಲ್ಲಿ. ಅದು ಎಂತದ ಕಟ್ಟಿಂಗ್ ಮಾಡುದು? ಟೊಮೆಟೊ ನಂದು ಪಾಪ ಮರಿ ಹೇಗೆ ಕೆಲಸ ಮಾಡ್ತಾರ. ನಂದು ಬೆರಳು ಹೋಯ್ತಾ ಇಲ್ಲಿ ಕಟ್ಟಾಗ. Cliven at his peak. ಮಳೆ ಬರ್ತಾ ಉಂಟು, ಬೇಗ ಆಯ್ತಾ ಬಾಬಾ? ಅಡ್ರೆ ಬಿತ್ತರಡ್. ಓಕೆ ಅರೆ ಇನ್ನೊಮ್ಮೆ ನಾವು ಹೊರಗೆ ಬಂದು ಇದೆಲ್ಲ ಸಿಗಬೇಡ ಮಾರ್ರೆ. ಒನ್ಸ್ ಅಗೇನ್ ರೆಡಿ. ಲೆಮನ್ ಕ್ಲೀನ್ ಮಾಡ್ತಿದ್ದಾನೆ ಅಲ್ಲಿ. Yes. ಮಳೆ ಬಂತು, ಈಗ ಸೆಕೆ ಆಗ್ತಾ ಉಂಟು. ಬೆಲ್ಲ ಹಲೋ ಸಾರಿ ದಲೆ ಕ್ಲೈವಿನ್ ಕರೀತಾ ಇದ್ದಾನೆ. ನಾವೀಗ ಇದು ರೈಸ್ ಅನ್ನು ತೊಳಿಬೇಕಾಯ್ತಾ? ಇದು ತೋರಿಸಿ
ಸ್ವಲ್ಪ ಸ್ವಲ್ಪ ಗೊತ್ತುಂಟು ಇದು ಮಾಡಿ ಅಲ್ಲ. ಎರಡು ಸರ್ತಿ ತೊಳಿಬೇಕು ಇದನ್ನು. ಇದಾ ಗೊತ್ತಿರ್ಲಿಲ್ಲ ಮಾರ್ರೆ. ಕೈ ಚಿಕ್ಕದಾಯ್ತು, ಒಂದು ಕುಕ್ಕರ್ ದೊಡ್ಡದಾಯ್ತು. ಇದು ಬೀಳ್ತದೆ ಅಲ್ಲ. ಬಿದ್ರೆ ಹೋಯ್ತು. ಯಾರಲ್ಲ ವಿಕಾಸ್ ನನ್ನ ನೋಡಿತಾನೆ. ಇಲ್ಲಿ ಜಾರ್ತದೆ, ಅಲ್ಲಿ ಹೋಗ್ಬೇಕು. ಈಗ ಮಳೆ ಅಲ್ಲ ಹಾಗೆ. ಇದಕ್ಕೆ ಉಪ್ಪು ಹಾಕ್ಲಿಕ್ಕೆ ಉಂಟು, ಮತ್ತೆ 2 ಗ್ಲಾಸ್ ನೀರು ಹಾಕ್ಲಿಕ್ಕೆ ಉಂಟು ಅಂತ ವಿಕಾಸ್ ಹೇಳಿದ್ದಾನೆ. ಯಾರು ಅವನಾಗ್ತಾ ನೀನಾಗ್ತಾ ಈಗ? ಉಪ್ಪು ನಾನು ಬೇಡ ಮರ ಮನೆ ಬರ್ಲಿ. ಉಪ್ಪು ಜಾಸ್ತಿ ಅದು ಉಪ್ಪು ತಿನ್ಬೇಕಾಗ್ತದೆ ಮತ್ತೆ. ಕುಕಿಂಗ್ ಎಲ್ಲ ಆಗ್ತಾ ಉಂಟು. ಭಾರಿ ಕುಕ್ಕಿಂಗ್. ಫಿಶ್ಗೆ ಮಸಾಲ ಹಾಕ್ತಿದ್ದಾನೆ. ಪರಿಮಳ. ಓ, ಇದು ನೋಡಿ, ಇದು ಮೆಲ್ವಿ ಅಂಕಲ್ ಅಂತ. ಇದು ಇವರದೇ ಮನೆ. ನಮ್ಗೆ ಇದು ಎಲ್ಲ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇವರೇ ಮೆಲ್ವಿನ್. ಹಾಯ್ ಹೇಳಿ. ಹಾಯ್. ಮೆಲ್ವಿನ್ ಪಿಂಟು. ಎಂತ ರೆಡಿ ಆಗ್ತಾ ಉಂಟು ನಿಮ್ದು? ಬಿಕಾಸ್ ಇದು ಬಂಗುಡೆ ಫ್ರೈ ಮತ್ತೆ ರಸಂ. ನಂದು ಬಂಗುಡೆ ಅಲ್ಲ, ಇದು ಸಮುದ್ರದ. ಮತ್ತೆ ಅದೆಂತದು? ಅದು ಮೊಟ್ಟೆ. ಬಂಗಡದ ಮೊಟ್ಟೆ. ಬಂಗುಡೆ ಮೊಟ್ಟೆ ಹಾಕಿದ್ದಾನೆ. ಮಾಡ್ತಾ ಇದ್ದಾನೆ. ನೋಡು, ಮತ್ತೆ ಟೇಸ್ಟ್ ಮಾಡ್ಲಿಕ್ಕೆ ಬನ್ನಿ ನೀವು. ಆಹಾ ಯಮ್ಮಿ. ಈಗ ನಾವು ಕುಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೇವೆ. ವಿಕಾಸ್ ರೆಡಿ ಅಲ್ಲ? ಎಲ್ಲ ರೆಡಿ. ಸ್ಟವ್ ಬಂತು. ಸ್ಟವ್ ಇನ್ನೆಂತ ಬೇಕು ನಿಂಗೆ? ಇನ್ನು ಒಂದು ಗ್ಯಾಸ್ ಇಲ್ಲಿ ಉಂಟು. ಗ್ಯಾಸ್ ಇದು ಅಂಡಿ ಎಲ್ಲಿ ಇಡ್ಬೇಕಾ? ಏನು? ಒಬ್ಬ ಊಟ ಮಾರೆ ಅಂತ ತೆಗಿತ ಮನೆಯನ್ನು. ಸಾಕ್ಷಿ ಅಮ್ಮರ ಏನ್ರಿ ಸರ್? ನೆಕ್ಸ್ಟ್ ಎಂತ ಮಾಡುದು? ಈಗ ಮೆಣಸು ಸ್ವಲ್ಪ ಫ್ರೈ ಮಾಡುವ. ಓಕೆ, ರೆಡಿ ಆಗ್ತಾ ಉಂಟು.
ಇದು ಸ್ವಲ್ಪ ಕಟ್ ಮಾಡಿ ಹಾಕುವ ಮೆಣಸು ದೊಡ್ಡದಿದ್ದರೆ ಮತ್ತು ಸ್ವಲ್ಪ ಫ್ರೈ ಆಗಿದೆ ಊಟ ಮಾಡುವ ಮತ್ತು ರೆಸಿಪಿ ರಸಂ. ಈಗ ನೋಡಿ ಮೆಣಸು ಫ್ರೈ ಮಾಡ್ತಾ ಇದ್ದೇನೆ. ಮೆಣಸು ಒಳ್ಳೆ ಫ್ರೈ ಆದರೆ ನಿಮಗೆ ಒಳ್ಳೆ ಟೇಸ್ಟ್ ಬರ್ತದೆ ಕರ್ನಾಟಕ. ಮೆಣಸು ಜಾಸ್ತಿ ಫ್ರೈ ಮಾಡ್ತಾರೆ, ಸ್ವಲ್ಪ ಫ್ರೈ ಮಾಡಿದ್ರೆ ಸ್ವಲ್ಪ ಆಯ್ತು. ಮೆಣಸು ಫ್ರೈ ಮಾಡಿ ಆಯ್ತು. ಈಗ ಸ್ವಲ್ಪ ಅದು ತಣ್ಣಗೆ ಆದಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ. ಈಗ ನಾವು ರೈಸ್ ಇಟ್ಟಿದ್ದೇವೆ ಬಾಯ್ಲ್ ಮಾಡಲಿಕ್ಕೆ. ಸ್ವಲ್ಪ ಹೊತ್ತಿಗೆ 2 ವಿಷಲ್ ಆದಮೇಲೆ ಮತ್ತೆ ತೆಗೆದು ರೈಸ್ ಸಪ್ರೇಟ್. ಊಟಕ್ಕೆ ಅನ್ನ ರೆಡಿ ಮಾಡಿ ಆಯಿತು. ಈಗ ನಾವು ಸಾರು ಮಾಡಲಿಕ್ಕೆ ಇಟ್ಟಿದ್ದೇವೆ. ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ರಸಂ ಮಾಡಲಿಕ್ಕೆ ಕುಕ್ಕರಲ್ಲಿ ಹಾಕಿ ಇಟ್ಟಿದ್ವಿ. ನೋಡ್ಬೋದು, ತೋರಿಸ್ತೀನಿ ನೋಡಿ. ಎಂತ ಪರಿಮಳ ಬರ್ತಾ ಉಂಟು ಮರೆ. ಎಂತ ಮಾಡಿದ್ದು ಈಗ ರಸಂ ಇದು? ಹೌದೌದು. ರಸಂ ಎಷ್ಟು ವಿಸಿಲ್ ಬೇಕು? ಇದೊಂದು ಒಳ್ಳೆ ಕುಕ್ ಆಗಬೇಕು ರಸಮಿಗೆ. ಒಂದು 5-6 ತೆಗೆಯುವ. 5-6. ನೋಡಿ ಸಾರು ಒಂದು 6 ವಿಷಲ್ ತೆಗೆದು ಸಾರು ಬೇಯಿಸಿ ಆಯ್ತು. ಈಗ ಇದಕ್ಕೆ ಇನ್ನು ಎಂತೆಲ್ಲ ಬಾಕಿ ಉಂಟು ಹಾಕಿಕೊಂಡು ಅಂತ ಹೇಳ್ತಾನೆ. ഓഡിയോ కొంచెం కొన్నారు. ನೀನ್ ಬೇಡ ಕೊಡು ಕೊಡು, ನನ್ನ ಕೈ ಹೋಗ್ಬೋದು. ಸೂಪರ್ ಆಗಿದೆ. ಇಲ್ಲಿ ನೋಡ್ಬೋದು ನಿಮ್ಗೆ ತುಂಬಾ ಮಳೆ ಬರ್ತಾ ಉಂಟು. ಹಾಗೆ ನಾವು ಒಳಗೆ ಶಿಫ್ಟ್ ಮಾಡಿದ್ದೇವೆ. ಎಂತ ಮಳೆ ಬರ್ತಾ ಉಂಟು, ಮಳೆ ಬರ್ತಾ ಉಂಟು. क्लीन कर दी प्लेट, प्लेट क्लीन कर दी मस्त गली देना बस. नेक्स्ट कहां है भाई? रोज करो किस दिन बताऊं. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ನಾವು ದಕ್ಕೆಯಿಂದ ಮೀನು ತಂದ್ವಿ ಇವತ್ತು. ಮತ್ತೆ ಕುಕಿಂಗ್ ಎಲ್ಲ ಮಾಡಿ ಈಗ ಊಟ ಎಲ್ಲ ಮಾಡಿ ಆಯ್ತು ನಮ್ದು. ಹಾಗೆ ಇನ್ನು ಮತ್ತೆ ಸಿಗೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಅಲ್ಲಿ ಒಂದು ಕೆಳಗೆ ಒಂದು ಗಂಟೆ ಉಂಟಾಯ್ತಾ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು. ಹಾಯ್ ಎವ್ರಿವನ್.
ಸಾಂಗ್ ರೆಡಿ 3 2 1 ಸ್ಟಾರ್ಟ್. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ದಕ್ಕೆಯಿಂದ ಮೀನ್ ತಂದು ಈಗ ಕುಕಿಂಗ್ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಆಯ್ತು ನಮ್ದು. ಗಟ್ಟಿ ಆಯ್ತು ಊಟ ಮಾಡಿದ್ದು. ಗಟ್ಟಿ ಆಯ್ತು ನಮ್ದು.